शिवानी और आप देख रहे हैं बीजापुर एक्सप्रेस। चलते हैं खबरों की ओर। हारೈಸ್ತಾನೆ ಇಲ್ಲಿ ಇರೋದು ಸ್ವಲ್ಪ इस पवित्र रमजान के मौके पर मैं सारे अपना इस्लाम बंधु जो है, मुस्लिम बंधु जो है, उनका ईद का मुबारक पेश करता हूं। और इस पवित्र रमजान के महीने में उन्होंने जो रोजा रखा है और नमाज रखा है और दुआ किया है, वो सब अल्लाह के बारे में कबूल करे करके मैं प्रार्थना करता हूँ। ಮೋದಿ ಅವರು ಫಸ್ಟ್ ಟೈಮ್ ಕಿಟ್ ಕೊಟ್ಟಿದ್ದಾರೆ. ಒಳ್ಳೇದದು, ಮೋದಿ ಅವರು ಕಿಟ್ಟನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಅವರು ಏನು ನಮ್ಮ ದೇಶದ ಪರಂಪರೆ, ಇತಿಹಾಸ ಎಲ್ಲರೂ ಕೂಡ ಒಂದು ಸಹೋದರ ತತ್ವದಲ್ಲಿ ಏನು ಮುಸ್ಲಿಮು, ಹಿಂದೂಗಳು, ಕ್ರಿಶ್ಚಿಯನ್ರು, ಬುದ್ಧಿಸ್ಟರು, ಸಿಖ್ರು ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ. ಅದು ಮೋದಿ ಅವರಿಗೆ ಈಗ ಅರ್ಥ ಆಗಿದೆ ಅಂದ್ರೆ ಬಹಳ ಸಂತೋಷ. ಇದೇ ರೀತಿ ಅವರು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾನು ಈ ಪವಿತ್ರ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯಾಗಿ ಯೋಗಿಸಿ ದೇಶಾದ್ಯಂತ ಮುಸ್ಲಿಂ ಬಾಂಧವರು ಕಪ್ಪು ಪಟ್ಟಿಯನ್ನು ಹಾಕಿ ಪ್ರಾರ್ಥನೆ ನೋಡಿ, ಅದಕ್ಕೆಲ್ಲದಕ್ಕೂ ಕೂಡ ಕಾನೂನು ಇದೆ, ಪಾರ್ಲಿಮೆಂಟ್ ಇದೆ. ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ಏನಾದ್ರೂ ಕ್ರಮ ಕೈಗೊಂಡ್ರೆ ಅದಕ್ಕೆಲ್ಲ ಬೇರೆ ರೀತಿಯ ಅದಕ್ಕೆ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ. ಅದ್ರ ಜೊತೆಗೆ ಜನರು ಕೂಡ ಇದ್ದಾರೆ, ಜನಶಕ್ತಿ ಬಹಳ ದೊಡ್ಡದು. ಜನರು ಕೂಡ ಯಾವ್ದನ್ನ ಒಳ್ಳೆಯದನ್ನ ಒಂದ್ ಕಡೆ ನೀವು ಅವರೆಲ್ಲರಿಗೂ ಕೂಡ ರಂಜಾನ್ ಹಬ್ಬದಲ್ಲಿ ಅವ್ರಿಗೆ ಧಾನ್ಯಗಳನ್ನ, ಆಹಾರ ಧಾನ್ಯಗಳನ್ನ ಕೊಟ್ಟು ಇನ್ನೊಂದ್ ಕಡೆ ಒಕ್ಕಾಯಿದೆ ಅಂತ ತೋರಿಸಿದ್ರೆ ಇದು ಎರಡೂ ಕೂಡ ಸರಿದೂಗುದಿಲ್ಲ ದಿವಸ. ಅದಕ್ಕೆ ಕಾನೂನು ಪ್ರಕಾರವಾಗಿ, ಸಂವಿಧಾನ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ಎಲ್ಲರದು ಕೂಡ, ಹಿಂದೂಗಳದು, ಮುಸಲ್ಮಾನರದು. ಆ ಪ್ರಕಾರ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ನಡ್ಕೊಳ್ಳಿ ಅಂತ ಹೇಳಿ ಕರೆಸ್ತಾರೆ.